ದಕ್ಷಿಣ ಕನ್ನಡ ಜಿಲ್ಲಾ ಅಲ್ಪಸಂಖ್ಯಾತ ಮೋರ್ಚಾದ ಶಾನ್ವಾಸ್ ಅವರೇ, ಪ್ರಧಾನ ಕಾರ್ಯದರ್ಶಿಗಳಾದ ಫೆಡ್ರಿಕ್ ಅವರೇ, ಎ.ಕೆ. ಜಮಾಲ್ ಅವರೇ, ಬಿಂದ್ಯಾ ಮೇಡಮ್ ಅವರೇ ಹಾಗೂ ಅಲ್ಪಸಂಖ್ಯಾತ ಮೋರ್ಚಾದ ಜಿಲ್ಲಾ ಹಾಗೂ ಮಂಡಲದ ಎಲ್ಲ ಸದಸ್ಯರೇ, ಇಲ್ಲಿ ಸೇರಿರುವಂತಹ ಎಲ್ಲ ಟ್ರಸ್ಟಿಗಳೇ, ಟೀಚರ್ಸ್ಗಳೇ ಮತ್ತು ನಮ್ಮ ದೇಶದ ಸ್ಪೆಷಲಿ ಏಬಲ್ಡ್ ಮಕ್ಕಳು ಸಹ ಇದ್ದಾರೆ, ನನಗಿಂತ ಪ್ರಾಯದವರು ಸಹ ಇದ್ದಾರೆ. ಇದು ಒಂದು ಮಹತ್ವದ ದಿನ ನಮ್ಮ ಜೀವನದಲ್ಲಿ. ಇಂಡಿಪೆಂಡೆನ್ಸ್ ಡೇ ಅಂದರೆ ಬೇರೆ ಹಬ್ಬಗಳು ಹೇಗೆ ಇರುತ್ತೆ, ಈ ಇಂಡಿಪೆಂಡೆನ್ಸ್ ಡೇ ಕೂಡ ನಾವು ಅದೇ ಥರ ಆಚರಿಸಬೇಕು. ಯಾಕಂತ ಹೇಳಿದರೆ 79 ಇಯರ್ಸ್ ಬ್ಯಾಕ್ ಈ ಸ್ವಾತಂತ್ರ್ಯೋತ್ಸವ ನಮಗೆ ಸಿಕ್ಕಿತ್ತು. ನಮ್ಮ ಸ್ವಾತಂತ್ರ್ಯ ಹೋರಾಟಗಾರರ ಒಂದು ಶ್ರಮದಿಂದ, ಪ್ರತಿಯೊಬ್ಬರ ಬೆವರು ರಕ್ತದಿಂದ ನಮಗೆ ಸ್ವಾತಂತ್ರ್ಯ ಸಿಕ್ಕಿದೆ. ನಾವು ಅದನ್ನು ಹೇಗೆ ಕಾಪಾಡ್ತೀವಿ? ನಮಗೆ ಇವತ್ತು ಸ್ವಾತಂತ್ರ್ಯ ತುಂಬ ಇಂಪಾರ್ಟೆಂಟ್ ಆಗಿದೆ. ಯಾಕಂದರೆ ಹೇಳಿದರೆ ನಮಗೆ ಒಂದು ಮಾತಾಡುವ ಸ್ವಾತಂತ್ರ್ಯ ಇದೆ, ಏನು ಬೇಕಾದರೂ ಹೇಳುವ ಸ್ವಾತಂತ್ರ್ಯ ಇದೆ, ಎಲ್ಲಿ ಬೇಕಾದರೂ ಹೋಗುವ ಸ್ವಾತಂತ್ರ್ಯ ಇದೆ. ಅದಕ್ಕೆ ಕಾರಣ ನಮ್ಮ ಸ್ವಾತಂತ್ರ್ಯ ಹೋರಾಟಗಾರರು. ಮತ್ತು ಇವತ್ತು ಈ ಸಂದರ್ಭದಲ್ಲಿ ನಮಗೆ ಅಲ್ಪಸಂಖ್ಯಾತ ಮೋರ್ಚಾಕ್ಕೆ ಈ ಒಂದು ಅವಕಾಶ ಮಾಡಿದ್ದಕ್ಕೆ ತುಂಬ ಧನ್ಯವಾದಗಳು. ನಾನು ಟೀಚರ್ ಹತ್ರ ಮಾತಾಡ್ತಾ ಇದ್ದೆ, ಮಾತುಗಳು ಕಮ್ಮಿ ಬರುತ್ತೆ ಇಂಥ ಸಂದರ್ಭದಲ್ಲಿ. ನಮಗಿಂತ ಜಾಸ್ತಿ ಶಿಸ್ತಲ್ಲಿ ಇವರು ಕೂತಿದ್ದಾರೆ. ಇದಕ್ಕೆ ನಾನು ಟೀಚರ್ಸ್ನವ್ರನ್ನ ಹೆಡ್ ಮಿಸ್ಟ್ರೆಸ್ನವರ ಹಾಗೂ ಟ್ರಸ್ಟೀಸ್ಗಳನ್ನ ಕಾಂಗ್ರ್ಯಾಚುಲೇಷನ್ಸ್ ಹೇಳ್ತೇನೆ. ಯಾಕಂದರೆ ನೀವು ಮಾಡ್ತಾ ಇರೋದು ಚಿಕ್ಕ ಸೇವೆ ಅಲ್ಲ. ನಾನು ಎಲ್ಲೂ ಹೋದರೆ ಒಂದು ಮಾತನ್ನು ಹೇಳ್ತೇನೆ, ನಾವು ಏನು ಮಾಡಿದರೆ ನಾವು ದೇಶಕ್ಕೆ ಹೇಗೆ ವಾಪಸ್ ಕೊಡಬೇಕು ಅನ್ನೋದನ್ನು ಯೋಚನೆ ಮಾಡಬೇಕು. ಅಂದರೆ ಒಂದು ಚಿಕ್ಕದು ವಾಟ್ ಕ್ಯಾನ್ ಐ ಗಿವ್ ಬ್ಯಾಕ್ ಟು ಮೈ ಕಂಟ್ರಿ ವೆನ್ ಮೈ ಕಂಟ್ರಿ ಈಸ್ ಗಿವನ್ ಎವ್ರಿಥಿಂಗ್ ಅಂತ ಹೇಳುವಾಗ ನೀವು ಮಾಡ್ತಾ ಇರೋದು ಐ ಕಾಂಟ್ ಪುಟ್ ಇಟ್ ಇನ್ ವರ್ಡ್ಸ್. ಅಂದರೆ ನನಗೆ ನೋಡಿ ಬಾಯಲ್ಲಿ ಒಂದು ಮಾತು ಸಹ ಬರ್ತಾಯಿಲ್ಲ, ಅಷ್ಟು ಐ ಆಮ್ ಓವರ್ವೆಲ್. ನೀವು ನಿಮ್ಮ ಸೇವೆಯನ್ನು ಹೀಗೇ ಮುಂದುವರಿಸಿ. ಆದರೆ ನಾವು ಪ್ರತಿ ವರ್ಷ ಬಂದು ನಮಗೆ ನಿಮ್ಮ ಜೊತೆ ಯಾವುದಾದ್ರೂ ಒಂದು ಹಬ್ಬಕ್ಕೆ ಆಚರಣೆ ಮಾಡುವ ಒಂದು ಅವಕಾಶ ಕೊಡಿ ಮುಂದೆ ಸಹ. ಹಾಗೆ ಎಲ್ಲರಿಗೂ ಶ್ರೀಕೃಷ್ಣ ಜನ್ಮಾಷ್ಟಮಿಯ ಹಾರ್ದಿಕ ಶುಭಾಶಯಗಳು. ಎಲ್ಲರಿಗೆ ಒಳ್ಳೆಯದಾಗಲಿ. ನನಗೆ 2 ಮಾತು ಮಾತಾಡಲಿಕ್ಕೆ ಕೊಟ್ಟಿದ್ದಕ್ಕೆ ಧನ್ಯವಾದ.